ದೇವಸ್ಥಾನದ ಮ್ಯಾನೇಜ್ಮೆಂಟ್ ಕಡೆಯಿಂದ ಫ್ರೀ ಬಸ್ ಬಿಟ್ಟಿದ್ದಾರೆ ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು HR ಕೆ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನೋಡಿ, ಇದೇ ನಮ್ಮ ಬಸ್ಸು. ತಿರುವಣ್ಣಾಮಲೈ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ, ಟಿಕೆಟ್ ಪ್ರೈಸ್ ಬಂದು 222 ರೂಪಾಯಿ ಅಂತ. ನಾವೀಗ ತಿರುವಣ್ಣಾಮಲೈಯಲ್ಲಿ ಇದ್ದೀವಿ. ಟೋಟಲ್ 5 ಅವರ್ಸ್ ಜರ್ನಿ ಆಯಿತು. ನೋಡಿ, ಇವಾಗ 5 ಗಂಟೆ ಆಲ್ರೆಡಿ. ಎಷ್ಟೊಂದು ಜನ ಲೈನಲ್ಲಿ ನಿಂತ್ಕೊಂಡು ಬಿಟ್ಟಿದ್ದಾರೆ ಆಲ್ರೆಡಿ. ನೋಡಿ, ನಾನಿವತ್ತು ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಗಿರಿ ಪ್ರದಕ್ಷಿಣೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ದೀಪ ಹಚ್ಚಿ ಕಾಯಿ ಹೊಡೆದು ಇಲ್ಲಿಂದ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು. ಅರ್ಲಿ ಮಾರ್ನಿಂಗ್ ಗಿರಿ ಪ್ರದಕ್ಷಿಣೆ ಮಾಡಿ ದರ್ಶನ ಮಾಡಿದ್ರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಹಾಗಾದರೆ ಬನ್ನಿ, ರಾಜಗೋಪುರದಿಂದನೇ ಗಿರಿ ಪ್ರದಕ್ಷಿಣೆ ಶುರು ಮಾಡೋಣ. ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋದು ನೋಡಿ, ಕಡೆ ಇದೆ ನೋಡಿ. ನೋಡಿ, ಹೀಗೆ ಹೋಗ್ಬೇಕು. ಬನ್ನಿ ಹೋಗ. ನೋಡಿ, ಇದೆ ರಾಜಗೋಪುರ. ಇಲ್ಲಿ ನಿಮಗೆ ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ ಆಟೋಗಳು ಸಹ ಸಿಗುತ್ತೆ. 250ರಿಂದ 300 ರೂಪಾಯಿ ತಗೊಂಡು. ನಾವೀಗ ಮೊದಲನೇ ಲಿಂಗ ಆದಂತ ಇಂದ್ರಲಿಂಗಕ್ಕೆ ಬಂದಿದ್ದೀವಿ. ಇದನ್ನು ಸ್ವತಃ ಇಂದ್ರ ದೇವರೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ಲಿಂಗ ದರ್ಶನ ಮಾಡಿದ್ರೆ ನಿಮಗೆ ಜೀವನದಲ್ಲಿ ಗೌರವ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಬನ್ನಿ ದರ್ಶನ ಮಾಡೋಣ. ನೋಡಿ, ನಾವೀಗ 2ನೇ ಲಿಂಗ ಅಗ್ನಿಲಿಂಗಕ್ಕೆ ಹೋಗ್ತಾ ಇದ್ದೀವಿ. ಈ ಸೈಡ್ ಹೋಗ್ಬೇಕು, ಬನ್ನಿ ಹೋಗೋಣ. ನಾವೀಗ 2ನೇ ಲಿಂಗ ಅಗ್ನಿಲಿಂಗಕ್ಕೆ ಬಂದಿದ್ದೀವಿ. ಈ ಲಿಂಗನ ದರ್ಶನ ಮಾಡಿದ್ರೆ ಅಗ್ನಿದೋಷ ಇದ್ದರೆ ನಿವಾರಣೆ ಆಗುತ್ತೆ, ಹಾಗೂ ದುಃಖಗಳಿದ್ರೆ ನಿವಾರಣೆ ಆಗುತ್ತೆ ಎಂದು ಹೇಳ್ತಾರೆ. ಅರುಣಾಚಲವೇ ಅಗ್ನಿಕ್ಷೇತ್ರವಾದುದರಿಂದ ಈ ಲಿಂಗಕ್ಕೆ ವಿಶೇಷ ಮಹತ್ವವಿದೆ ಅಂತ ಕೂಡ ಹೇಳ್ತಾರೆ. ಹಾಗಾದರೆ ಬನ್ನಿ ದರ್ಶನ ಮಾಡೋಣ. ಮಾರ್ನಿಂಗ್ ಆಗಿರೋದ್ರಿಂದ ಎಳ್ನೀರು ಕುಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಈಗ ನಾವು 3ನೇ ಲಿಂಗ ಯಮಲಿಂಗಕ್ಕೆ ಬಂದಿದ್ದೀವಿ. ಈ ಲಿಂಗವನ್ನು ಸ್ವತಃ ಯಮಧರ್ಮರಾಜನೇ ಶಾಪ ವಿಮೋಚನೆಗಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಲಿಂಗ ದರ್ಶನ ಮಾಡಿದ್ರೆ ನಮಗೆ ಆರೋಗ್ಯ, ಆಯುಸ್ಸು, ಭಯ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಬನ್ನಿ ದರ್ಶನ ಮಾಡೋಣ. ನೆಕ್ಸ್ಟ್ ಲಿಂಗ ನಿವೃತ್ತಿ ಲಿಂಗ. ಇಲ್ಲಿಂದ 1.6 ಕಿಲೋಮೀಟರ್ಸ್ ಇದೆ. ನೋಡಿ, ಬೋರ್ಡ್ ಹಾಕಿದ್ದಾರೆ. ಅಲ್ಲಲ್ಲಿ ಬೋರ್ಡ್ ಹಾಕಿರ್ತಾರೆಲ್ಲ. ನೀವಿಲ್ಲಿ ತುಂಬ ಜನ ಸ್ವಾಮಿಗಳನ್ನ ನೋಡ್ಬೋದು. ಬರೀ ಕಾಲ ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ತುಂಬ ಒಳ್ಳೇದಂತ ಹೇಳ್ತಾರೆ. ಕೆಲವೊಬ್ಬರು ಸಾಕ್ಸ್ ಹಾಕೊಂಡು ಕೂಡ ಎಲ್ಲ ಮಾಡ್ತಾರೆ. ನೋಡಿ, ಇಲ್ಲಿ ಸಾಕ್ಸ್ ಹಾಕೊಂಡು ಕೂಡ ಗಿರಿ ಪ್ರದಕ್ಷಿಣೆ. ನಾವೀಗ 4ನೇ ಲಿಂಗ ನಿವೃತ್ತಿ ಲಿಂಗಕ್ಕೆ ಬಂದಿದ್ದೀವಿ. ಇಲ್ಲಿ ದರ್ಶನ ಮಾಡಿದ್ರೆ ನಕಾರಾತ್ಮಕ ಶಕ್ತಿ, ಕಷ್ಟಗಳು, ಅಡೆತಡೆಗಳು ನಿವಾರಣೆ ಆಗ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಚಂದ್ರಚೂಡ ಶಿವಶಂಕರ ಪಾರ್ವತಿ. ಇನ್ನು 9 ಕಿಲೋಮೀಟರ್ ಇದೆ. ನಾವು ಬರೀ 5 ಕಿಲೋಮೀಟರ್ ಕವರ್ ಮಾಡಿರೋದು. 5 ಕಿಲೋಮೀಟರ್ಗೆ 4 ಲಿಂಗ ನಾವು ದರ್ಶನ ಮಾಡಿದ್ದೀವಿ. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ವರುಣ ಲಿಂಗಗೆ. ಬನ್ನಿ ಹೋಗೋಣ. ಅಂದವೇ ನೀವು ಇಲ್ಲಿ ಜಿಂಕೆಗಳನ್ನೂ ಕೂಡ ನೋಡ್ಬೋದು. ಹತ್ರನೇ ಇರುತ್ತೆ, ನೋಡ್ಬೋದು. ನಾವೀಗ 5ನೇ ಲಿಂಗ ವರುಣ ಲಿಂಗಕ್ಕೆ ಬಂದಿದ್ದೀವಿ. ಈ ಲಿಂಗ ದರ್ಶನ ಮಾಡಿದ್ರೆ ಕುಟುಂಬದಲ್ಲಿ ಸಂತೋಷ, ಶಾಂತಿ ನೆಲೆಸುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಬನ್ನಿ ದರ್ಶನ ಮಾಡೋಣ. ನನ್ನಪ್ಪನಲ್ಲವಾ ನಿಮಗೆ ಆನ್ ದ ವೇ ಇಲ್ಲೊಂದು ಚಾರಿಟೇಬಲ್ ಟ್ರಸ್ಟ್ ಇದೆ. ಅವರು ಫ್ರೀ ಊಟ ಕೊಡ್ತಾರಂತೆ ಡೈಲಿ. ಇಲ್ಲಿ ನೋಡಿ, ನೀವು ನೋಡ್ತಾ ಇದ್ದೀರಾ. ನಾವೀಗ 6ನೇ ಲಿಂಗ ವಾಯುಲಿಂಗಕ್ಕೆ ಬಂದಿದ್ದೀವಿ. ಈ ಲಿಂಗ ದರ್ಶನ ಮಾಡಿದ್ರೆ ನಿಮ್ಗೆ ದೇಹಾರೋಗ್ಯ, ಉಸಿರಾಟದ ಸಮಸ್ಯೆ ಇದ್ರೆ ಚೈತನ್ಯ ಬರುತ್ತೆ. ಎಲ್ಲ ಉಸಿರಾಟ ಸಮಸ್ಯೆ ಇದ್ರೆ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಬನ್ನಿ ದರ್ಶನ ಮಾಡೋಣ. ನಿಮಗೆ ಇಲ್ಲಿ ರುದ್ರಾಕ್ಷಿ, ಸ್ಫಟಿಕಮಣಿ ಎಲ್ಲ ಸಿಗುತ್ತೆ ನಿಮಗೆ. ನೀವು ನೋಡ್ತಾ ಇದ್ದೀರಾ ನೋಡಿ. ಇಲ್ಲೂ ಅಷ್ಟೇ ಕರುಂಗಲಿ ಮಾಲ, ಒರಿಜಿನಲ್ ಕರುಂಗಲಿ ಮಾಲ ಎಲ್ಲ ಸಿಗುತ್ತೆ ಇಲ್ಲಿ. ರುದ್ರಾಕ್ಷಿ ಎಲ್ಲ ಸಿಗುತ್ತೆ. ನಾವೀಗ 7ನೇ ಲಿಂಗ ಕುಬೇರ ಲಿಂಗಕ್ಕೆ ಬಂದಿದ್ದೀವಿ. ಹಾಗಾದರೆ ಬನ್ನಿ
ಹೋಗೋಣ. ನಾವೀಗ 7ನೇ ಲಿಂಗ ಕುಬೇರ ಲಿಂಗಕ್ಕೆ ಬಂದಿದ್ದೀವಿ. ಈ ಲಿಂಗನ ದರ್ಶನ ಮಾಡಿದ್ರೆ ಹಣ ಪ್ರಾಪ್ತಿ, ಧನ ಪ್ರಾಪ್ತಿ ಅದೆಲ್ಲ ಸಮೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಬನ್ನಿ ದರ್ಶನ ಮಾಡೋಣ. ತರ ವಿನಾ ನಿಮಗೆ ಅಲ್ಲಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಇರುತ್ತೆ, ನೀವು ಯೂಸ್ ಮಾಡ್ಕೊಬೋದು. ನೋಡಿ ಇದೆ ಈ ಥರ ಪ್ರತಿಯೊಂದು ಕಡೆನೂ ಇರುತ್ತೆ, ಯೂಸ್ ಮಾಡ್ಕೊಳ್ಳಿ. ನೋಡಿ ನೀವು ಈಗ ಏನು ನೋಡ್ತಾ ಇದ್ದೀರಾ ನೋಡಿ, ಮೋಕ್ಷ ಮಾರ್ಗ ಇದು. ಎಷ್ಟು ಜನ ಇದ್ದಾರೆ ನೋಡಿ, ಯಪ್ಪ 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 ಯಪ್ಪ. ನೋಡಿ ಇಲ್ಲಿಂದ ಬಂದ್ರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಒಂದು ನಂಬಿಕೆ. ಅದಕ್ಕೆ ಎಷ್ಟು ಜನ ಇದ್ದಾರೆ ನೋಡಿ, ಎಷ್ಟು ಜನ ಬರ್ತಾರೆ. ಹಿಡ್ದೇ ಇರೋರೆಲ್ಲ ಬರ್ತಾರೆ. ನಾವು ಒಂದ್ಸತಿ ಪ್ರಯತ್ನ ಮಾಡೋಣ ಅಂತ. 2-3 ಅವರ್ ಆಗುತ್ತೆ. ನಾವಿವಾಗ ಲೈನಲ್ಲಿ ನಿಂತ್ಕೊಂಡಿದೀವಿ. 2-3 ಅವರ್ ಆಗುತ್ತೆ ದರ್ಶನ ಅಲ್ಲಿಂದ ಆಚೆ ಕಡೆ ಬರಕ್ಕೆ. ಓ ನೋಡಿ ಇಲ್ಲಿ ಹೇಗಿದೆ ಮೋಕ್ಷ ಮಾರ್ಗ. ನಾವೀಗ ಕೊನೆ ಲಿಂಗ ಬಂದಿದೀವಿ, ಈಶಾನ್ಯ ಲಿಂಗ ಅಂತ. ನಾವೀಗ ಕೊನೆ ಲಿಂಗ ಈಶಾನ್ಯ ಲಿಂಗಕ್ಕೆ ಬಂದಿದ್ದೀವಿ. ಹಾಗಾದ್ರೆ ಬನ್ನಿ ಒಳಗಡೆ ಹೋಗೋಣ. ನಾವೀಗ 8 ಲಿಂಗ ದರ್ಶನ ಮಾಡಿಕೊಂಡು ರಾಜಗೋಪುರ ಕಡೆ ಹೋಗ್ತಾ ಇದ್ದೀವಿ. ಹಾಗಾದರೆ ಬನ್ನಿ ಹೋಗೋಣ. ನಾವೀಗ ರಾಜಗೋಪುರದ ಹತ್ರ ಬಂದಿದ್ದೀವಿ. ಈಗ ಅರುಣಾಚಲೇಶ್ವರ ದೇವಸ್ಥಾನ ಹತ್ರ ಬಂದಿದ್ದೀವಿ. ದರ್ಶನಕ್ಕೆ ಹೋಗಬೇಕು. ಇದು ಪಂಚಭೂತ ಕ್ಷೇತ್ರಗಳಲ್ಲಿ ಒಂದಾದ ಅಗ್ನಿ ಕ್ಷೇತ್ರ ಎಂದು ಪ್ರಸಿದ್ಧಿಯಾಗಿದೆ. ಮತ್ತು ಪುರಾಣದ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣುವಿನ ಅಹಂಕಾರ ನಿವಾರಿಸಲು ಶಿವನು ಅಗ್ನಿಸ್ತಂಭವಾಗಿ ಇಲ್ಲಿ ಪ್ರತ್ಯಕ್ಷನಾಗಿದ್ದೇನೆಂದು ನಂಬಿಕೆ ಇದೆ. ಆ ದೈವಿಕ ಅಗ್ನಿರೂಪವೇ ಅರುಣಾಚಲ ಬೆಟ್ಟ ಎಂದು ಭಕ್ತರು ಭಾವಿಸುತ್ತಾರೆ. ಹಾಗಾದರೆ ಬನ್ನಿ ದರ್ಶನಕ್ಕೆ ಹೋಗೋಣ. ಲೈಫಲ್ಲಿ ಒಂದ್ಸತಿನಾದ್ರು ನೀವು ಮಾಡಲೇಬೇಕು ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ನಿಮಗೆ ಒಂದು ಹೊಸ ಹುರುಪು ಬರುತ್ತೆ, ಹೊಸ ಚೈತನ್ಯ ಬರುತ್ತೆ. ಸ್ಟಾರ್ಟ್ ಮಾಡಿದ್ದು ನಾವು ಬೆಳಗ್ಗೆ ರಾಜಗೋಪುರದಿಂದ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಸತತ 6 ಅವರ್ ಆಯಿತು ಕಂಪ್ಲೀಟ್ ಮಾಡೋಕ್ಕೆ. ನಾವಿವಾಗ ರಾಜಗೋಪುರದಿಂದ ಬಂದು ಇವಾಗ ಮೇನ್ ಅರುಣಾಚಲೇಶ್ವರ ದೇವಸ್ಥಾನ ದರ್ಶನಕ್ಕೆ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ನಾವಿವಾಗ 50 ರೂಪಾಯಿ ಟಿಕೆಟ್ ದರ್ಶನಕ್ಕೆ ಬಂದಿದ್ದೀವಿ. ಫ್ರೀ ದರ್ಶನನೂ ಇರುತ್ತೆ, 50 ರೂಪಾಯಿ ದರ್ಶನನೂ ಇರುತ್ತೆ, 300 ರೂಪಾಯಿ ದರ್ಶನನೂ ಇರುತ್ತೆ. 300 ರೂಪಾಯಿ ಇರುತ್ತೆ. ಇದೆ ಇಲ್ಲ ಇಲ್ಲ ಇದೆ 300 ರೂಪಾಯಿ ದರ್ಶನನೂ ಇದೆ. ಫ್ರೀ ದರ್ಶನಲ್ಲಿ ತುಂಬಾ ಜನ ಇದ್ದಾರೆ ಅಂದ್ಬಿಟ್ಟು ನಾವು 50 ರೂಪಾಯಿ ದರ್ಶನಕ್ಕೆ ಬಂದಿದ್ದೀವಿ. ಇವಾಗ 12:30ಗೆ ಕ್ಲೋಸ್ ಇರುತ್ತೆ, ಅದಕ್ಕೆ ಒಂದ್ ಸ್ವಲ್ಪ ಜನ ಇದ್ದಾರೆ ಇಲ್ಲಿ. ಇವಾಗ ಸ್ವಲ್ಪನೇ ಮೂವ್ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ ದರ್ಶನ ಮಾಡೋಣ. ಆಮೇಲೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಗಿರಿ ಪ್ರದಕ್ಷಿಣೆ 8 ಲಿಂಗನ? ತುಂಬಾ ಚೆನ್ನಾಗಿತ್ತು. ಒಂದೊಂದು ಲಿಂಗನೂ ಒಂದೊಂದು ವೈಶಿಷ್ಟ್ಯ ಇದೆ, ಒಂದೊಂದು ಲಿಂಗನೂ ಒಂದೊಂದು ಅರ್ಥಗರ್ಭಿತವಾಗಿದೆ. ಒಂದೊಂದು ಲಿಂಗ ಪ್ರದಕ್ಷಿಣೆ ಮಾಡೋದ್ರಿಂದ ನಮ್ಗೆ ಬೆನಿಫಿಟ್ಸ್ ಇದೆ ತುಂಬಾ. ಅಗ್ನಿ ರೂಪದಲ್ಲಿರುವಂತಹ ಅರುಣಾಚಲೇಶ್ವರ ಸ್ವಾಮಿಯ ದರ್ಶನ ಮಾಡೋಣ ಬನ್ನಿ. ಇಲ್ಲಿ ನೋಡಿ, ನೀವು ನಂದಿ ದರ್ಶನ ಮಾಡ್ಬೋದು. ಹೋಗ್ಬೇಕಂದ್ರೆ ನಿಮಗೆ ಇಲ್ಲಿ ನಂದಿ ದರ್ಶನ ಮಾಡೋಕೆ ಸಿಗುತ್ತೆ. ನೋಡಿ 50 ರೂಪಾಯಿ ಟೋಕನ್ಗೆ ತುಂಬಾ ಜನ ಆಗ್ಬಿಟ್ರು. ನಾವು ಬಂದಾಗ ಜನನೇ ಇರ್ಲಿಲ್ಲ. ಇಲ್ಲಿ ದರ್ಶನ ಮಾಡ್ಬೇಕಂದ್ರೆ 50 ರೂಪಾಯಿ ಟೋಕನ್ ದರ್ಶನಕ್ಕೆ ಬನ್ನಿ. ಈ ಫ್ರೀ ದರ್ಶನಕ್ಕೆ ಹೋದ್ರೆ ಅಂತ ಒಂದ್ 4-5 ಅವರ್ ಆದ್ರೂ ಬೇಕೇ ಬೇಕು, ಮಿನಿಮಮ್ ಬೇಕು. ಅದು ನಾರ್ಮಲ್ ಟೈಮಲ್ಲಿ 4-5 ಅವರು. ಪೌರ್ಣಮಿ, ಕಾರ್ತಿಕ, ಸೋಮವಾರ ಎಲ್ಲ ಬಂದ್ರೆ ಮುಗೀತು ಕತೆ. ದಿನ ಎಲ್ಲ ಇಲ್ಲೇ ಆಗ್ಬಿಡುತ್ತೆ. ಟೈಮಿಂಗ್ಸ್ ನೋಡ್ಬೋದು. ಬೆಳಗ್ಗೆ 5:30ಗೆ ಓಪನ್ ಆಗುತ್ತೆ, ನೈಟ್ 8:30ಗೆ ಕ್ಲೋಸ್ ಆಗುತ್ತೆ. ಮಧ್ಯದಲ್ಲಿ ಪೂಜೆಗಳು ಯಾವಾಗ ಇರುತ್ತೆ ಅಂತ ಕೊಟ್ಟಿರ್ತಾರೆ. ಆಮೇಲೆ ದರ್ಶನ ಟೈಮು ಅದೇ ಸೇಮು 5:30ಇಂದ 8:30ವರೆಗೂ ಇರುತ್ತೆ. ಅವ್ರ ವೆಬ್ಸೈಟ್ ಕೂಡ ಇರುತ್ತೆ. ನೋಡಿ ಇದೆ ಟೈಮಿಂಗ್ಸ್. ನೋಡಿ ಇಲ್ಲಿ ಚೆನ್ನಾಗಿದೆ. ಟೋಟಲ್ 9 ಗೋಪುರ ಇದೆ ಅನ್ಸುತ್ತೆ. ಮಧ್ಯದಲ್ಲಿ ಇದೆಯಲ್ಲ, ಅಲ್ಲೇ ನಾವು ದರ್ಶನ ಮಾಡೋದು.
ಅರುಣಾಚಲೇಶ್ವರ ದರ್ಶನ. ಬನ್ನಿ ಅರುಣಾಚಲೇಶ್ವರ ಸ್ವಾಮಿಯ ದರ್ಶನ ಮಾಡೋಣ. ಕೊರಳಲಿ ಭಸ್ಮರು ದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀನೆ. ಕೊರಳಲಿ ಭಸ್ಮರು ದ್ರಾಕ್ಷವ ಧರಿ. ನೋಡಿ, ನಾವೀಗ ದರ್ಶನ ಮುಗಿಸ್ಕೊಂಡು ಆಚೆ ಕಡೆ ಬಂದ್ವಿ. ಇಲ್ಲಿ ನಿಮಗೆ ಪ್ರಸಾದ ಕೌಂಟರ್ಸ್ ಇರುತ್ತೆ, 10 ರೂಪಾಯಿ. ಆಮೇಲೆ ಇಲ್ಲಿ ಲಡ್ಡು ಎಲ್ಲ ಸಿಗುತ್ತೆ. ನೋಡಿ, ಎಲ್ಲ ಬೋರ್ಡ್ ಹಾಕಿದ್ದಾರೆ ಯಾವ್ದಾವ್ದು ಎಷ್ಟೆಷ್ಟು ಅಂತ. ಇಲ್ಲಿ ಅನ್ನದಾನ ಕೂಡ ಇರುತ್ತೆ. ಮಾರ್ನಿಂಗ್ 8 AM ಇಂದ ನೈಟ್ 7 PM ವರೆಗೂ ಇರುತ್ತೆ. ನೋಡಿ, ಇಲ್ಲೇ ಅನ್ನ ಪ್ರಸಾದ ಸೇವೆ ಇರುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಇರುತ್ತೆ. ನೋಡಿ, ನೀವೆಲ್ಲ ಆ ಕಡೆ ನೋಡ್ತಾ ಇದ್ದೀರಾ. ನೋಡಿ ಎಷ್ಟು ಜನ ಇದ್ದಾರೆ. ಇವಾಗ ಕ್ಲೋಸ್ ಮಾಡಿದ್ದಾರೆ. ಸ್ವಲ್ಪ ಜನನೇ ಬಿಡ್ತಾರೆ ಒಳಗಡೆ. ಒಂದೊಂದು ರೋ ಆಗ್ತಾ ಇದ್ದಂಗೆ ತಿರ್ಗಾ ಓಪನ್ ಮಾಡ್ತಾರೆ, ತಿರ್ಗಾ ಬಿಡ್ತಾರೆ. ನೋಡಿ, ಇಲ್ಲೇ ಅನ್ನ ಪ್ರಸಾದ ಸಿಗುತ್ತೆ ನಿಮಗೆ. ದೇವಸ್ಥಾನದ ಮ್ಯಾನೇಜ್ಮೆಂಟ್ ಕಡೆಯಿಂದ ಗಿರಿ ಪ್ರದಕ್ಷಿಣೆಗೆ ಈಸ್ಟ್ ಗೋಪುರದಿಂದ ಫ್ರೀ ಬಸ್ ಇರುತ್ತೆ. ಅದು ಟೈಮಿಂಗ್ಸ್ ಇರುತ್ತೆ. ನೀವು ಟೈಮಿಂಗ್ಸ್ ನೋಡ್ಕೊಂಡು ಹೋಗ್ಬೋದು. AC ಬಸ್ ಇದು, ಫ್ರೀ ಇರುತ್ತೆ ಎಲ್ಲರಿಗೂ. ನೋಡಿ, ಇದು ತಿರುವಣ್ಣಾಮಲೈ ಟ್ರಸ್ಟ್ ಅವ್ರದ್ದು. ಇಲ್ಲಿ ಕಮ್ಮಿಗೆ ರೂಮ್ ಸಿಗುತ್ತೆ ನಿಮಗೆ. ನೀವು ಇಲ್ಲಿ ಸ್ಟೇ ಮಾಡ್ಬೋದು. ರಾಜ ಗೋಪುರ ಆಪೋಸಿಟ್ ರೋಡಲ್ಲಿ ಬರುತ್ತೆ ಇದು ರೂಮು ನಿಮಗೆ. ಹಂಗೆ ಇಲ್ಲಿ ನಿಮಗೆ ಸುಮಾರು ರೂಮ್ಸ್ಗಳು ಸಿಗುತ್ತೆ ಇಲ್ಲಿ ಆನ್ ದ ವೇ. ರೂಮ್ ಸ್ಟಾರ್ಟ್ ಬಂದು ನಿಮಗೆ 150 ಸ್ಟಾರ್ಟ್ ಆಗುತ್ತೆ ಪರ್ ಡೇ. 150 ಸ್ಟಾರ್ಟ್ ಆಗುತ್ತೆ. ನೀವು ಯಾವ ರೂಮ್ ನೋಡ್ತೀರೋ ಅದ್ರ ಮೇಲೆ ಪ್ರೈಸು ಡಿಪೆಂಡ್ ಆಗುತ್ತೆ ನಿಮಗೆ. ನೀವೀಗೇನು ನೋಡ್ತಾ ಇದ್ದೀರಾ, ಇದೇ ಗಿರಿವಲಂ ಬೆಟ್ಟ. ಗಿರಿವಲಂ ಅಂದ್ರೆ ಗಿರಿ ಅಂದ್ರೆ ಬೆಟ್ಟ, ವಲಂ ಅಂದ್ರೆ ಸುತ್ತುವುದು. ಅಂದ್ರೆ ಅರುಣಾಚಲ ಬೆಟ್ಟವನ್ನು ಸುತ್ತುವ ಪವಿತ್ರ ಮಾರ್ಗವೇ ಗಿರಿವಲಂ. ಈ ಪಥದ ಒಟ್ಟು ದೂರ ಸುಮಾರು 14 ಕಿಲೋಮೀಟರ್ ಆಗುತ್ತೆ. ಸಾಮಾನ್ಯವಾಗಿ ಇದನ್ನು ಮುಗಿಸಲು 3 ರಿಂದ 5 ಗಂಟೆ ಆಗುತ್ತೆ. 3 ರಿಂದ 5 ಗಂಟೆ ಆಗುತ್ತೆ. ಕೆಲವೊಂದ್ಸತಿ 6 ಗಂಟೆ ಕೂಡ ಆಗುತ್ತೆ. ಹೆಚ್ಚಿನ ಭಕ್ತರು ಪಾದರಕ್ಷೆ ಇಲ್ಲದೆ ಇಲ್ಲಿ ಪ್ರದಕ್ಷಿಣೆ ಮಾಡ್ತಾರೆ. ಕೆಲವೊಬ್ರು ಸಾಕ್ಸ್ ಹಾಕೊಂಡು ಮಾಡ್ತಾರೆ. ಇದು ಭಕ್ತರ ನಂಬಿಕೆಯ ಪ್ರಕಾರ ಮನಃಶಾಂತಿ ದೊರೆಯುತ್ತೆ ಅಂತ ಹೇಳ್ತಾರೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ. ಇದಾಗಿತ್ತು ಅರುಣಾಚಲೇಶ್ವರ ದೇವಸ್ಥಾನದ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.